ಫ್ರೆಂಡ್ಸ್, ಹಕ್ಕ ನೂಡಲ್ಸ್ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ನೂಡಲ್ಸ್ ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೀನಿ. ಕ್ಯಾಪ್ಸಿಕಮ್ಮು, ಕೊತ್ತಂಬರಿ ಸೊಪ್ಪು, ಕ್ಯಾರೆಟು, ಕಾರ್ನು, ಕರಿಬೇವು, ಈರುಳ್ಳಿ, ಮ್ಯಾಗಿ ಮಸಾಲ ತೊಗೊಂಡಿದ್ದೀನಿ. ಆಮೇಲೆ ಸೋಯಾ ಸಾಸು, ವಿನಿಗರು, ಗ್ರೀನ್ ಚಿಲ್ಲಿದು ಸಾಸು ಮತ್ತು ಕೆಚಪ್ಪು. ಈಗ ಒಗ್ಗರಣೆ ಮಾಡ್ಕೊಳ್ಳೋಣ. ನಾನಿಲ್ಲಿ ಒಗ್ಗರಣೆಗೆ ಒಂದು ಪ್ಯಾನ್ಗೆ 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಚೆನ್ನಾಗಿ ಕಾಯಲಿ. ಎಣ್ಣೆ ಕಾದ್ಮೇಲೆ 1 ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಕ್ಕೊಳ್ತಿದ್ದೀನಿ. ಸಾಸಿವೆ ಒಂದು ಸ್ವಲ್ಪ ಚಟಪಟ ಅಂತ ಹೇಳಿ ಸಿಡಿಲಿ. ಸಾಸಿವೆ ನೀಟಾಗಿ ಸಿಡಿದ್ಮೇಲೆ ಒಂದೆರಡು ಸೆಕೆಂಡ್ ಅಷ್ಟು ವೆಯ್ಟ್ ಮಾಡೋಣ. ಸಾಸಿವೆ ಎಲ್ಲ ಸಿಡಿದ್ಮೇಲೆ ಒಂದು ಕಡ್ಡಿಯಷ್ಟು ಕರ್ಬೇವಿನ ಸೊಪ್ಪು ಯೂಸ್ ಮಾಡ್ತಿದ್ದೀನಿ. ಕರ್ಬೇವಿನ ಸೊಪ್ಪು ಒಂದು ಸ್ವಲ್ಪ ನೀಟಾಗಿ ಫ್ರೈ ಆಗಲಿ. ಫ್ರೈ ಆದಮೇಲೆ ಉದ್ದಕ್ಕೆ ಹೆಚ್ಕೊಂಡಿರೋವಂಥದ್ದು ಈರುಳ್ಳಿ ಹಾಕ್ಕೊಳ್ತಿದ್ದೀನಿ. ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡಿಕೊಂಡು ಈಗ ಒಂದು ಕ್ಯಾಪ್ಸಿಕಮ್ಮು, ಅದು ಉದ್ದಕ್ಕೆ ಹೆಚ್ಕೊಂಡಿದ್ದೀನಿ. ಎಲ್ಲ ಕ್ಯಾಪ್ಸಿಕಮ್ಮು, ಕ್ಯಾರೆಟು ಒಂದು ಸ್ವಲ್ಪ ಫ್ರೈ ಆಗಲಿ. 1-2 ಸೆಕೆಂಡು ನೀಟಾಗಿ ಫ್ರೈ ಮಾಡಿಕೊಂಡು ಈಗ ಕ್ಯಾರೆಟ್ ಯೂಸ್ ಮಾಡ್ತೀನಿ. ಕ್ಯಾರೆಟ್ ಬೇಗನೆ ಫ್ರೈ ಆಗಿಬಿಡುತ್ತೆ, ಸೊ ಹಾಗಾಗಿ ಲಾಸ್ಟ್ ಕ್ಯಾರೆಟ್ ಯೂಸ್ ಮಾಡ್ತಿದ್ದೀನಿ. ಕ್ಯಾರೆಟ್ ಹಾಕ್ಕೊಂಡು ಅದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಈಗ ಕಾರ್ನ್ ಯೂಸ್ ಮಾಡ್ತಿದ್ದೀನಿ. ಕಾರ್ನ್ ನಾನು 2-3 ಟೇಬಲ್ ಸ್ಪೂನಷ್ಟು ಕಾರ್ನು ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೆ, ಅದೇ ಕಾರ್ನ ಹಾಕ್ತಿದ್ದೀನಿ. ನಾನು ಈ ನೂಡಲ್ಸ್ಗೆಲ್ಲ ಕಾರ್ನ್ ಹಾಕ್ತೀನಿ. ಸೊ ನನ್ನ ಮಕ್ಕಳಿಗೆ ಸ್ವಲ್ಪ ಕಾರ್ನ್ ತುಂಬ ಇಷ್ಟ, ಸೊ ಹಾಗಾಗಿ ಎಲ್ಲ ಅಡುಗೆಗೂ ನಾನು ಸ್ವಲ್ಪ ಕಾರ್ನ್ ಜಾಸ್ತಿನೇ ಪ್ರಿಫರ್ ಮಾಡ್ತೀನಿ. ಈಗೆಲ್ಲ ಸ್ವಲ್ಪ ನೀಟಾಗಿ ಫ್ರೈ ಆಗಲಿ. ಎಲ್ಲ ವೆಜಿಟೇಬಲ್ಸು ಸ್ವಲ್ಪ ಸಾಫ್ಟ್ ಆಗಬೇಕು. ಎಲ್ಲ ತರಕಾರಿ, ಕ್ಯಾರೆಟು ಮತ್ತು ಕ್ಯಾಪ್ಸಿಕಮ್ಮು ಮತ್ತು ಈರುಳ್ಳಿ ಎಲ್ಲ ಒಂದು ಸ್ವಲ್ಪ ಫ್ರೈ ಆದಮೇಲೆ ಈಗ ಒಂದು ಸಾಸಿವೆಯಷ್ಟು ಚಿಕ್ಕದು ಮ್ಯಾಗಿ ಮಸಾಲ ಯೂಸ್ ಮಾಡ್ತಿದ್ದೀನಿ. ಮ್ಯಾಗಿ ಮಸಾಲ ಹಾಕೋದ್ರಿಂದ ನೂಡಲ್ಸ್ ತುಂಬಾ ಒಳ್ಳೆ ಟೇಸ್ಟ್ ಕೊಡುತ್ತೆ. ಸೊ ಹಾಗಾಗಿ ನಾನಿಲ್ಲಿ ಮ್ಯಾಗಿ ಮಸಾಲ ಯೂಸ್ ಮಾಡ್ತಿದ್ದೀನಿ. ಆದಮೇಲೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ನೋಡಿ ನಿಮಗೆ ಎಷ್ಟು ಅನುಕೂಲ ಆಗುತ್ತೋ, ನಿಮಗೆ ಎಷ್ಟು ನಿಮ್ಮ ರುಚಿಗೆ ತಕ್ಕಷ್ಟು ನೀವು ನೋಡಿಕೊಂಡು ಉಪ್ಪು ಸೇರಿಸ್ಕೊಳ್ಳಿ. ಉಪ್ಪು ಎಲ್ಲ ಹಾಕ್ಕೊಂಡ್ಮೇಲೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಈಗ ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಹಾಕ್ಕೊಳ್ತಿದ್ದೀನಿ. ಹಾಕ್ಕೊಂಡು ಈಗೆಲ್ಲ ಹಾಕಿ ಆಯಿತು. ವೆಜಿಟೇಬಲ್ಸ್ ಎಲ್ಲ 1-2 ಸೆಕೆಂಡ್ ಬಿಡೋಣ. ನೋಡಿ ಎಷ್ಟು ನೀಟಾಗಿ ಗೊತ್ತಾಗುತ್ತೆ, ಎಲ್ಲ ಎಷ್ಟು ಚೆನ್ನಾಗಿ ಫ್ರೈ ಆಗಿಬಿಟ್ಟಿದೆ. ಈಗ ಎಲ್ಲ ಸಾಸ್ಗಳನ್ನ ಆ್ಯಡ್ ಮಾಡ್ಕೊಳ್ಳೋಣ. ಫಸ್ಟಿಗೆ ಸೋಯಾ ಸಾಸ್ ಹಾಕ್ತಿದ್ದೀನಿ. ಸೋಯಾ ಸಾಸು 1 ಟೇಬಲ್ ಸ್ಪೂನ್ ಯೂಸ್ ಮಾಡ್ತಾಯಿದ್ದೀನಿ ನಾನಿಲ್ಲಿ. ಎಲ್ಲ ಸಾಸು 1 ಟೇಬಲ್ ಸ್ಪೂನ್ ಯೂಸ್ ಮಾಡ್ತೀನಿ. ನೆಕ್ಸ್ಟು ವಿನಿಗರ್ ಯೂಸ್ ಮಾಡ್ತೀನಿ, ಅದು 1 ಟೇಬಲ್ ಸ್ಪೂನು ವಿನಿಗರ್ ಹಾಕ್ಕೊಂಡಾಯಿತು. ಈಗ ನೆಕ್ಸ್ಟ್ ಏನು ಮಾಡೋಣ, ಗ್ರೀನ್ ಚಿಲ್ಲಿ ಪೇಸ್ಟ್ ಹಾಕ್ಕೊಳ್ಳೋಣ. ಗ್ರೀನ್ ಚಿಲ್ಲಿ ಪೇಸ್ಟನ್ನು 1 ಟೇಬಲ್ ಸ್ಪೂನಷ್ಟು ನೋಡ್ಕೊಳ್ಳಿ. ನಿಮಗೆ ಖಾರ ಸ್ವಲ್ಪ ಬೇಕಾದರೆ ಗ್ರೀನ್ ಚಿಲ್ಲಿ ಒಂದು ಅರ್ಧ ಸ್ಪೂನಷ್ಟು ಜಾಸ್ತಿ ಮಾಡ್ಕೊಳ್ಳಿ. ಮೆಣಸಿನ್ಕಾಯೆಲ್ಲ ಹಾಕಿಲ್ಲದೆ ಇರೋದ್ರಿಂದ ನೋಡ್ಕೊಂಡು ಹಾಕ್ಕೊಳ್ಳಿ. ಇಲ್ಲಿ ಕಿಸಾನ್ ಅವ್ರದ್ದು ಸ್ವೀಟ್ ಆ್ಯಂಡ್ ಸ್ಪೈಸಿದು ಕೆಚಪ್ ತೊಗೋತೀನಿ, ಯಾಕಂದರೆ ಸ್ವೀಟು ಮತ್ತು ಸ್ಪೈಸಿ ಒಳ್ಳೆ ಟೇಸ್ಟ್ ಕೊಡುತ್ತೆ. ಸೊ ಹಾಗಾಗಿ ಈಗ ಎಲ್ಲ ಸಾಸು ಎಲ್ಲ ವೆಜಿಟೇಬಲ್ಸ್ ಎಲ್ಲ ಚೆನ್ನಾಗಿ ಬ್ಲೆಂಡ್ ಆಗಿದೆ. ಈಗ ನಾನು ಬೇಯಿಸಿಟ್ಕೊಂಡಿರೋ ಅಂಥದ್ದು ಹಕ್ಕ ನೂಡಲ್ಸ್ನ ಹಾಕ್ಕೊಳ್ತಿದ್ದೀನಿ. ಎಲ್ಲ ನೂಡಲ್ಸು ಒಟ್ಟಿಗೆ ಹಾಕ್ಕೊಂಡು ನೀಟಾಗಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲನೂ ತರಕಾರಿ ಜೊತೆ ನೀಟಾಗಿ ಮಿಕ್ಸ್ ಆಗಬೇಕು ನೂಡಲ್ಸ್ ಎಲ್ಲ. ಒಳ್ಳೆ ಟೇಸ್ಟ್ ಇರುತ್ತೆ. ನೋಡಿ ಎಲ್ಲ ತರಕಾರಿ ಎಲ್ಲ ನೀಟಾಗಿ ಮಿಕ್ಸ್ ಆಗಿದೆ, ಎಲ್ಲ ಮಸಾಲ ಎಲ್ಲ ನೀಟಾಗಿ ಬ್ಲೆಂಡ್ ಆಗಿದೆ ನೂಡಲ್ಸ್ ಜೊತೆಗೆ. ಈಗ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿಕೊಂಡೆ. ನೋಡಿ ಎಷ್ಟು ಉದುರಾಗಿ ಎಷ್ಟು ನೀಟಾಗಿ ಬಂದಿದೆ, ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ನೋಡಿ. ಲಂಚ್ ಬಾಕ್ಸ್ಗೆಲ್ಲ ಹಾಕಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಬಿಸಿ ಬಿಸಿಯಾಗಿದ್ದಾಗ ಹಾಟಾಗಿ ಸರ್ವ್ ಮಾಡಿದ್ರೆ ತುಂಬಾ ಇಷ್ಟಪಡ್ತಾರೆ ಮನೇಲಿ ತಿನ್ನಲಿಕ್ಕೆ. ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಚೆನ್ನಾಗಿರುತ್ತೆ, ಇಲ್ಲ ಸಾಯಂಕಾಲ ಸ್ನ್ಯಾಕ್ಸ್ಗಾದರೂ ಮಾಡ್ಕೋಬೋದು. ಡಿಪೆಂಡ್ಸ್. ನಾನು ಯೂಶ್ವಲಿ ಸಾಯಂಕಾಲನೂ ಮಾಡ್ತೀನಿ, ಕೆಲವೊಂದು ಸಲ ಮಕ್ಕಳು ಸ್ಕೂಲಿಗೂ ಹಾಕ್ತೀನಿ. ಸೊ ಇಷ್ಟಪಟ್ಟು ತಿಂತಾರೆ, ಒಳ್ಳೆ ಟೇಸ್ಟ್ ಇರುತ್ತೆ, ಚೆನ್ನಾಗಾಗುತ್ತೆ. ನಿಮ್ಗೆ ಈ ಥರ ಹಕ್ಕ ನೂಡಲ್ಸ್ ಬೇಡ ಅಂತಂದರೆ ನೀವು ಗೋಧಿ ಹಿಟ್ಟಲ್ಲಿ ಮನೆಯಲ್ಲೇ ಮಾಡ್ಕೋಬೋದು ಸಹ. ನಾನು ಅದನ್ನು ಒಂದು ಸಲ ನಿಮಗೆ ತೋರಿಸ್ಕೊಡ್ತೀನಿ ಹೇಗೆ ಮಾಡೋದು ಅಂತ ನೂಡಲ್ಸ್ ಮನೇಲೆ. ಈಗ ಇದು ರೆಡಿ ಆಗಿದೆ, ನೋಡ್ಬೋದು ಎಷ್ಟು ಚೆನ್ನಾಗಾಗಿದೆ. ಹೋಪ್ ನಿಮ್ಮೆಲ್ಲರಿಗೂ ತುಂಬ ಇಷ್ಟ ಆಯಿತು ಅನ್ಕೋತೀನಿ. ಖಂಡಿತ ಟ್ರೈ ಮಾಡಿ ನೋಡಿ, ಒಳ್ಳೆ ಟೇಸ್ಟ್ ಇರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹೀಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.